ಕೊಕ್ಕಾ ಚಳವಳಿಯಲ್ಲಿ ಪ್ರಥಮ ನಾನು ಜೈಲಿಗೆ ಹೋದಂಥವನು. ಇವತ್ತು ಒಂದು ಕಾಲದಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಂಥ ಕನ್ನಡದ ಯುವಕರು ಯಾವುದೇ ಕನ್ನಡ ಪರ ಹೋರಾಟಕ್ಕೆ ಬರ್ತಿರಲಿಲ್ಲ. ನೂರಾರು ಸುತ್ತೋಲೆಗಳನ್ನು ಸರ್ಕಾರ ಹೊರಡಿಸಿದೆ, ಆದರೂ ಅದು ಮೇಜಿನ ಮೇಲಿದೆ ವಿನ ಅನುಷ್ಠಾನಕ್ಕೆ ಇಲ್ಲ. ಕನ್ನಡ ಇವತ್ತು ಸರ್ಕಾರಗಳು ಏನಾಗಿದೆ ಅಂದರೆ ತಮಗೆ ಬೇಕಾದದ್ದು ಯಾವುದೋ ಮುಲಾಜಿಗೆ ಒಳಪಟ್ಟು ಅಂಥವ್ರ ಅಧ್ಯಕ್ಷರನ್ನ ನೇಮಕ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ನಡ್ಕೊಳ್ಳುವಂಥ ಅಧ್ಯಕ್ಷ ನೇಮಕ ಮಾಡೋದ್ರ ಹಿನ್ನೆಲೆಯಲ್ಲಿ ಇವತ್ತೆಲ್ಲೋ ಸಾಂಸ್ಕೃತಿಕ ವಾತಾವರಣ ಕಲುಷಿತವಾಗ್ತಾಯಿದೆ. ನಮ್ಮಲ್ಲಿ ಇಂಗ್ಲೀಷ್ಗೆ ಮಾರೋಗಿರೋ ಜನನೇ ಜಾಸ್ತಿ. ಕನ್ನಡದ ಬಗ್ಗೆ ಅವೇರ್ನೆಸ್ ಮಾಡಿದ್ರೆ ಟೀಕೆ ಮಾಡೋರು ಜಾಸ್ತಿ ಆಗ್ಬಿಟ್ಟಾರೆ. ಆದರೆ ದೊಡ್ಡ ಪತ್ರಿಕೆಗಳು, ದೊಡ್ಡ ಮಾಧ್ಯಮಗಳು ಮತ್ತು ದೊಡ್ಡ ದೊಡ್ಡ ಚಾನಲ್ಗಳು ಇವತ್ತು ಕನ್ನಡ ಪರ ಹೋರಾಟದ ಒಂದು ಸುದ್ದಿ ಹೇಳ್ತಾಯಿಲ್ಲ. ಅಂಥ ಒಬ್ಬ ಸಾಹಿತಿ ಅವರು ತೀರೋದಾಗ ಒಂದು ಮಾಧ್ಯಮದಲ್ಲಿ ಒಂದು ಅಕ್ಷರ ಬರೀಲಿಲ್ಲ. ಇವತ್ತು ಚಿತ್ರರಂಗದಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡತನದ ಬಗ್ಗೆ, ಕರ್ನಾಟಕದ ನೆಲ ಜಲದ ಬಗ್ಗೆ ಒಂದು ಕಿಂಚಿತ್ತು ಒಂದು ಹಾಡಾಗಿರ್ಬೋದು, ಸಂಭಾಷಣೆ ಆಗಿರ್ಬೋದು ಇವತ್ತಿಲ್ಲ. ಅದಂಥ ಸೇವೆ ಮಾಡಿದ್ರೆ ಆದರೆ ಎಲ್ಲರೂ ಚಂದ ವಸೂಲು ಮಾಡುವಂಥ ಜನ ಇವತ್ತಿಲ್ಲ.